ಅಂಕಲ್ ಹಲ್ಸು ಹಣ್ಣಾಗಿರೋದು ಇದೆಯಾ? ಈಗ ಸೂಕ್ತ ಅಲ್ಲ ಇವ್ರೆ. ಅಂದ್ರೆ ಅದು ನೀರ್ ಕುಡ್ದಿರುತ್ತೆ ಚಪ್ಪೆ, ಅಂದ್ರೆ ರುಚಿ ಇರಲ್ಲ. ಸೊ ಇಲ್ಲಿ ಯಾರೇ ಹೋಮ್ ಸ್ಟೇಗೆ ಬಂದ್ರು ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರೆ ಬರ್ಬೇಕು. ಖಂಡಿತ ಪ್ರಕೃತಿ ಪ್ರೇಮಿಗಳು ಬರ್ಬೇಕು. ಈಗ ನಮ್ದು ಅದೇನಲ್ಲ, ನಾವು ಉಳ್ಕೊಳಕ್ ಮಲ್ಕೊಳಕ್ ಬೆಡ್, ಟಾಯ್ಲೆಟ್, ಒಂದು ಸೂರು ನೀರ್ ಒಳಗ್ ಬರ್ದೇ ಇದ್ದಂಗೆ ಅದೊಂದು ಇದೆ ಬಿಟ್ರೆ ಮತ್ತೆ ಯಾವ್ದು ನಾವು ಚೇಂಜಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಏನಿದೆ ಅದೇ. ಹೌದು ಹೌದು. ಒಂದು ಸಿಟಿ ಲೈಫ್ ಬಿಟ್ಟು ಹೌದು ಒಂದು ನ್ಯಾಚುರಲ್ ನೇಚರ್ ಎಂಜಾಯ್ ಮಾಡ್ತೀನಿ ಅನ್ನೋರು ಇಲ್ಲಿ ಬರ್ಬೋದು. ಖಂಡಿತ. ಅಂಕಲ್ ನೀವು ಕುಡಿಯಕ್ಕೆಲ್ಲ ನೀರೆಲ್ಲ ಇದೆ ಅಲ್ವಾ? ಹೌದೌದು. ಹಾ, ಇಲ್ಲೇ ನಮ್ಗೆ ಬೇಜಾನ್ ಸಿಗುತ್ತೆ, ಅದ್ರ ಅವಶ್ಯಕತೆನೇ ಇಲ್ಲ. ನೀವು ಬೆಂಗಳೂರು ತರ ಏನ್ ದುಡ್ಡು ಕೊಟ್ಟು ನೀರ್ ತಗೊಳಂಗಿಲ್ಲ? ಇಲ್ಲಪ್ಪ, ಯಾವ ಕಾರಣಕ್ಕೂ ಇಲ್ಲ. ನಮಗ್ ಸಿಟಿಗೆ ಹೋದಾಗ ನೀರ್ ಕುಡಿಯಕ್ ದುಡ್ಡು ಕೊಡ್ಬೇಕಾದ್ರೂ ಬಹಳ ಹಿಂಸೆ ಆಗುತ್ತೆ. ಇಲ್ಲೇ ಇಷ್ಟು ನ್ಯಾಚುರಲ್ ಆಗಿ ನೇಚರ್ ಆಗಿ ನೀರ್ ಕೊಡ, ದುಡ್ಡು ಕೊಟ್ಟು ನೀರ್ ಕುಡಿಬೇಕಲ್ಲ ಅಂತ. ಹೌದು. ಇಲ್ಲೇನಂಕಲ್ಲ ನೋಡಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಹೆಜ್ಜೆಗೂ ಒಂದೊಂದು ಕಾಲುವೆ, ಎಲ್ಲಾ ಕಾಲುವೆಲ್ಲೂ ನೀರಿರುತ್ತೆ. ಹೌದು. ಇಲ್ಲಾಂದ್ರೆ ನೀರ್ ಜಾಸ್ತಿ ಆಗುತ್ತೆ ನಮ್ಗೆ, ಅಂದ್ರೆ ಗಿಡ ಕೊಳ್ತೋಗುತ್ತೆ. ಹೌದೌದು. ಬೆಂಗಳೂರು ಆ ಸೈಡ್ ಎಲ್ಲ ನೀರ್ ಇಲ್ದಿರ ಗಿಡ ಒಣಗೋಗ್ತಾ ಇರುತ್ತೆ. ಇಲ್ಲಿ ಹೆಚ್ಚು ನೀರಾದ್ರೆ ಗಿಡ ಒಣಗೋಗುತ್ತೆ. ಒಣಗೋಗಲ್ಲ, ಹಾಳಾಗುತ್ತೆ. ಅದೇ ಹಾಳಾಗತ್ತೆ. ಅಲ್ಲಿ ಹೂ ನೋಡ್ತಿದ್ದೀರಲ್ಲ, ಅದಕ್ಕೆ ನೋಡಿ ರಥಪುಷ್ಪ ಅಂತ ಹೇಳ್ತಾರೆ. ಈಗ ಅದು ಅಂದ್ರೆ ಈಗ ಜಾತ್ರೆಯಲ್ಲಿ ರಥ ಕಟ್ತಾರೆ ಗೊತ್ತಾ? ಹೌದು. ಈ ತರ ಹಿಂಗ್ ಅದೇ ಶೇಪ್ ಅಲ್ಲಿ ಇರುತ್ತೆ. ಇದು ರಥ, ಇದ್ರಲ್ಲಿ ಇರೋದಕ್ಕೆ ರಥ ಪುಷ್ಪ ಅಂತ. ಹೌದು, ರಥ ಶೇಪ್ ಅಲ್ಲೇ ಇರುತ್ತೆ ಇದು. ಇದೇ ತರ ರಥಕ್ಕೂ ನೀವು ಅಬ್ಸರ್ವ್ ಮಾಡಿ ನೋಡಿ, ಪತಾಕೆಗಳನ್ನು ಕಟ್ಟಿರ್ತಾರೆ. ಓಯ್, ಇಲ್ಲೊಂದು ಗಿಡ ಇದೆ, ತೋರಿಸ್ತಾನೆ. ನೀವು ಕೋಕಮ್ ಜ್ಯೂಸ್ ಕುಡ್ದಿದ್ದೀರಾ? ಹಾ, ಇರ್ಬೇಕು. ಹಾ, ಈ ಗಿಡ ಇದೆಯಲ್ಲ, ಕೋಕಮ್ ಜ್ಯೂಸ್ ಕುಡ್ದಿದ್ದೀರಾ? ಇಲ್ಲ ಅಂಕಲ್. ಇಲ್ಲ. ಇದ್ರೊಳಗೊಂದು ಹಣ್ಣಾಗುತ್ತೆ. ಆ ಹಣ್ಣಿಂದ ಜ್ಯೂಸ್ ಮಾಡ್ತಾರೆ. ತುಂಬಾ ಬಾಡಿಗೆ ತಂಪು, ದೇಹಕ್ಕೆ ತಂಪನ್ನು ಉಂಟು ಮಾಡುತ್ತೆ. ನಮ್ಮಲ್ಲಿ ಹ್ಯೂಮಿಡಿಟಿ ಇರೋದ್ರಿಂದ ಈ ಎಲೆ ತಿನ್ನಿ. ಕೋಕಮ್ ಜ್ಯೂಸ್ ನೀವು ಕುಡ್ದಿದ್ದೀರಾ? ಯಾರು ಕುಡ್ದಿಲ್ಲ? ಕೇಳಿದಿರಾ? ಕುಡ್ದಿದೆ. ಹಾ, ಇದೇ ಮರದ ಹಣ್ಣು. ನೀವು ಕೇಳಿರ್ಬೋದಲ್ಲ. ಆಮೇಲೆ ಇದು ಲವಂಗ, ಈ ಗಿಡ. ಇದ್ರಲ್ಲೇ ಚಕ್ಕೆ ತೆಗಿಯೋದಾ? ಅಲ್ಲಲ್ಲ, ಅದು ಬೇರೆ. ಚಕ್ಕೆ ಬೇರೆ, ಲವಂಗ ಬೇರೆ. ಇಲ್ಲೊಂದಿದೆ ನೋಡಿ, ಚಕ್ಕೆ ತೋರಿಸ್ತೇನೆ ಬನ್ನಿ, ತುದಿಗಿದೆ. ಓ ಹನುಮಂತ, ಮುಳ್ಳು ಹಾಕ್ಬೇಕಾಗಿತ್ತು ಅದಕ್ಕೆ, ಸ್ವಲ್ಪ ಮುಳ್ಳು. ಹಾ, ಎಂತ ಆಗ್ತೆ? ಹಾ ಹಾ, ಇಲ್ಲಿದೆ. ಇದು ಚಕ್ಕೆದು. ಇದ್ರದೇ ಎಲೆ ಅಲ್ವಾ ಪಲಾವ್ ಹಾಕೋದು? ಹಾ, ಪಲಾವ್ ಎಲ್ಲ ಹಾಕೋದು ಇದೆ. ಇದ್ರ ಸ್ಮೆಲ್ ಮಾಡಿ ನೋಡಿ.
ಹೌದು, ಇದನ್ನೇ ಒಣಗಿಸಿ ಪಲಾವ್ ಎಲೆಗೆ ಹಾಕ್ತಾರೆ. ಈಗ ಇದು ದೊಡ್ಡ ಆದ ನಂತರ ಹ್ಮ್ ಇದ್ರನ್ನ ಕೆತ್ತಿದ್ರೆ ಚಕ್ಕೆ ಆಗುತ್ತೆ. ಬಳಸ್ಬೋದು. ಹ್ಮ್ ಬೆಳಿಗ್ಗೆ ಒಂದು ನೋಡಿ ಚಕ್ಲ. 9 ಕುನಿ ಮರ್ಯಾದೆಯಾ? ಎಂತದ್ದು ಹೇಳಿ ಅದು? ಅಂಕಲ್, ಇವಾಗ ಡೈಲಿ ಅಡಿಗೆಗೆ ಆಲ್ಮೋಸ್ಟ್ ಇಲ್ಲೇ ಎಲ್ಲ ತಗೊಂಡ್ಬಿಡ್ತೀರಲ್ವಾ ನೀವು? ಆಚೆಯಿಂದ ತರೋದ್ ಕಡಿಮೆ. ಈಗ ಬಿಸ್ನೆಸ್ ಇರೋದ್ರಿಂದ ತರಬೇಕಾಗುತ್ತೆ ಬಿಟ್ರೆ, ಇಲ್ಲ ಅಂದ್ರೆ ಬೇಡ. ಇಲ್ಲಿ ತೋಟದಲ್ಲಿ ಇರೋದೇ ಆಗ್ತದೆ ಯಾವ್ದಾದ್ರು. ಯಾವ್ದೋ ಒಂದ್ ಆಗುತ್ತೆ, ಕಾಯೋ ಸೊಪ್ಪು. ಹೌದೌದು. ಈ ಮೊದ್ಲೆಲ್ಲ ನಾವು ಚಿಕ್ಕವ್ರು ಇರುವಾಗಲ್ಲ 1 ತಿಂಗಳ 1.5 ತಿಂಗಳಿಗೆ ಒಂದ್ಸಲ ಸಿಟಿಗೆ ಹೋಗ್ತಿದ್ರು. ಸಿಟಿಗೆ ಹೋಗೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಈಗ ವಾರಕ್ಕೊಂದ್ಸಲ ಹೋಗ್ತಾರೆ ಬಿಡಿ. ಅಂಕಲ್, ಆವಾಗ್ಲೇ ಇದು ಹೇಳಿದ್ರಲ್ವಾ, ಏನಕ್ಕೆ ಇಷ್ಟು ಚಿಕ್ಕದ್ ಮಾಡಿರೋದು? ಇಲ್ಲಿ ಬನ್ನಿ, ಇಲ್ಲಿ ಸರಿ ಗೊತ್ತಾಗ್ತದೆ. ಈಗ ನೋಡಿ, ಈಗ ಇಲ್ಲಿಂದ ಈ ಕಾಡಿನ ದಾರಿ ಶುರು ಅಂದ್ರೆ ನಾವು ಮೇಲ್ಗಡೆ ಹೋಗ್ಲಿಕ್ಕೆ ದೊಡ್ಡ ಈ ಹಂದಿ ಅದು ಹಿಂಗ್ ಜಂಪ್ ಮಾಡೋದು ಕಡಿಮೆ, ಸೀದಾ ದಾರಿಲಿ ಬರುತ್ತೆ. ಮತ್ತೆ ಆಕಳು ಅದು ಯಾವ್ದು ಇಲ್ಲಿಂದ ತೋಟಕ್ಕೆ ಎಂಟ್ರಿ ಕೊಡೋದು ಕಷ್ಟ ಆಗ್ತದೆ. ಅಂದ್ರೆ ಅದ್ರ ಹೊಟ್ಟೆ ಇಲ್ಲಿ ಹಿಡಿಯುತ್ತೆ, ಪಾಸ್ ಆಗೋದಿಲ್ಲ. ಆ ಕಾರಣಕ್ಕೆ ಹೀಗ್ ಮಾಡ್ತೇವೆ. ಕೆಲವೊಂದು ಇದ್ರನ್ನ ಜಂಪ್ ಮಾಡಿ ಬರೋ ಪ್ರಾಣಿನೂ ಇದೆ. ಅಂದ್ರೆ ಪ್ರಮಾಣ ಕಡಿಮೆ ಆಗ್ತದೆ. ಹೌದು. ಈ ಗಿಡ ಗೊತ್ತಾ ನಿಮ್ಗೆ? ಇದಲ್ವಾ ಮೆಹಂದಿ? ಮೆಹಂದಿ. ಇದೆಲ್ಲ ಅರಿಶಿನ. ಇದೆಲ್ಲ ಅರಿಶಿನದ ಗಿಡ. ಇದ್ರ ಸ್ಮೆಲ್ ಮಾಡಿ. ಸಬ್ಬಕ್ಕಿ ತರ. ಈ ಅರಿಶಿನ ಟರ್ಮರಿಕ್ ಗೊತ್ತು. ಅದರದ್ದು ಇದು ಕೆಸುವು. ಅದೇ ಅವಾಗ್ಲೇ ಮರದ ಮೇಲೆ ತೋರಿಸಿದ್ರಲ್ಲ. ಇದು ಗೊಜ್ಜು ಅಂದ್ರೆ ಚಟ್ನಿ ಮಾಡ್ತಾರೆ. ಆಮೇಲೆ ಇದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಮಸಾಲೆ ಎಲ್ಲ ಹಾಕಿ ಅದು ಪತ್ರೊಡೆ ಅಂತ. ಆಮೇಲೆ ಇದು ಸಾಂಬಾರ್. ಇದು ಗೊತ್ತಿರ್ಬೋದಲ್ಲ ನಿಮ್ಗೆ? ಹೌದು. ಇದು ಕೆಮ್ಮಕ್ ತಿಂತಾರಲ್ವ? ಹೌದು. ಸಾಂಬಾರ್ ಸೊಪ್ಪು ಅಂತ ಹೇಳ್ತಾರೆ ನಮ್ಮಲ್ಲಿ. ನಿಮ್ಮಲ್ಲಿ ದೊಡ್ಡ ಪತ್ರೆ ಅಂತ ಹೇಳ್ತಾರೆ. ಉಪ್ಪು ಹಾಕೊಂಡು ಆಮೇಲೆ ಇದು ಇನ್ಸುಲಿನ್ ಅನ್ನ ಜಾಸ್ತಿ ಮಾಡುತ್ತೆ. ಡಯಾಬಿಟಿಸ್ ಪೇಷಂಟ್ ಗೆ ಬಳಸ್ತಾರೆ. ಇದು ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಮಾಡುತ್ತೆ. ಶುಗರ್ ಲೀಫ್ ಅಂತಾನೆ, ಇನ್ಸುಲಿನ್ ಲೀಫ್ ಅಂತಾನೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲೂ ಕೂಡ. ಸರಿ ಅಂಕಲ್, ಖಂಡಿತ ಇನ್ನೊಂದ್ಸರಿ ನಾವು ಬರ್ತೀವಿ. ಮಾಡ್ಕೊಂಡು ಇದಕ್ಕೋಸ್ಕರ ಅಂತಾನೆ ಮತ್ತೆ ಬರ್ತೀವಿ ಈ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿನ್ನೆ ಆನ್ಲೈನ್ ಅಲ್ಲಿ ಹುಡುಕಿದ್ದು. ಆನ್ಲೈನ್ ಅಲ್ಲಿ ನಾವ್ ಏನೋ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಬಂದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾವ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಅಟ್ಲೀಸ್ಟ್ ನೋಡ್ಕೊಂಡ್ ಬರೋರಿಗೆ ಒಂದ್ ಒಳ್ಳೆ ಡಿಸ್ಕೌಂಟ್ ಕೊಡಿ. ಖಂಡಿತ ಕೊಡೋಣ. ಸರಿ ಅಂಕಲ್, ಥ್ಯಾಂಕ್ ಯು. ನಾವ್ ರಾತ್ರಿ ಈ ಜಾಗದಲ್ಲಿ ಬಂದಾಗ ಎಷ್ಟು ಭಯ ಆಗ್ತಿತ್ತು. ಆಟೋ ಅಂಕಲ್, ನಾವು ಬೆಂಗಳೂರಲ್ಲಿ ಜಿಮ್ ಗಿಮ್ ಎಲ್ಲ ಮಾಡಿದ್ರೆ ಇಷ್ಟು ಸೆಕೆ ಬರುತ್ತೋ ಇಲ್ವೋ? ಇಲ್ಲಿ ಬರೀ ನಡ್ಕೊಂಡ್ ಬಂದಿದ್ದಕ್ಕೆ ಇಷ್ಟು ಸೆಕೆ ಬಂದಿದೆ.
ಅವ್ರು ಹುಡುಕ್ತಾ ಕೆಳಗೆ ಹೋಗಿದ್ರ ಅಂತ ಹುಡುಕ್ತಾ ಕೆಳಗೆ ಹೋಗಿದ್ರ ಅಂತ ದೂರ ಮಾಡಿದ್ದಾರೆ ಆನ್ಲೈನ್ ಮಾಡಿದ ಹಾ